ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ನಮ್ಮ ಮನೆಯವರೆಲ್ಲ ಶನಿವಾರ ದೇವಸ್ಥಾನ ಕೊಟ್ಟಿದ್ದೀವಿ. ನಾನು ಈಗ ಎದ್ಗಂಟೆ ಇದ್ರೆ ಅಮ್ಮ ಕಾಣೋದಿಲ್ಲ. ಇವತ್ತು ಗೈಸ್ ಶನಿವಾರ, ಇವತ್ತು ಇದಕ್ಕೆ ಹೋಗ್ತಾ ಇದ್ದೀವಿ ಶನಿವಾರ ದೇವಸ್ಥಾನಕ್ಕೆ, ಮದುವೆ ದೇವಸ್ಥಾನಕ್ಕೆ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಏನೋ ಸ್ಪೆಷಲ್ ಅಮಾವಾಸ್ಯೆ ಅಂತ. ಇದು ಎಷ್ಟು 12 ವರ್ಷ 13 ವರ್ಷ ಆಯ್ತು ಈ ಥರ ದಿನ ಬರೋಕ್ಕೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅದೇನೋ ಮಾಡೋಣ, ಒಂದಷ್ಟು ಕೆಲಸಗಳವೆ ಅದನ್ನೆಲ್ಲ ಮಾಡಕ್ಕೆ ಹೇಳೋರೆ. ಅದಕ್ಕೆ ಮಾಡ್ಕೊಂಬರ ಅಂತ ಹೊರಟಿದ್ದೀವಿ. ಮದುವೆ ದೇವಸ್ಥಾನ ಇಲ್ಲ 7 ಕಿಲೋಮೀಟ್ರು. ಅದಕ್ಕೆ ನಾನು, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಜ್ಜಿ, ನನ್ನ ತಂಗಿ ಒಬ್ಬಳು ಬಿಟ್ಟು ಅಷ್ಟೇ. ಬಿಟ್ಟು ಆ ಕಡೆಯಿಂದ ಕಿರಣ ಬರ್ತಾವನೆ, ಅವನು ಬರೋಕೊಂಡಿದ್ದ. ಅದಕ್ಕೆ ಮಾಡ್ತಾ ಇದೀವಿ ಇವಾಗ. ನಾವು ಪ್ರಸಾದ ರೆಡಿ ಮಾಡ್ಕೊಂಡು ಹಂಚಕ್ಕೆ. ಮತ್ತೆ ನಮ್ಮ ಮರದಾಗ ಹಳಸಿನ ಹಣ್ಣು ಬಿಡ್ತು, ಕೆಂಪಳಸಿನ ತೊಳೆ. ಅದಕ್ಕೆ ಮೊದಲನೇ ಕೆಂಪಳಸಿನ ಹಣ್ಣ ಕೊಯ್ದುಬಿಟ್ಟು ಪ್ರಸಾದ ಮಾಡಕ್ಕೆ ರೆಡಿ ಮಾಡ್ಕೊಂಡು ಬ್ಯಾಗ್ ಇಟ್ಕೊಂಡು ಹೊಟ್ಟಿದೀವಿ ಇವಾಗ. ಏ ಬಾರಾಜೆ ನರಸಮ್ಮಜ್ಜಿ, ಯಾವ್ದು ಯಾವ ಒಳ್ಳೆ ಕತ್ತೆ ಕಂಡಿರೋದು. ಅಯ್ಯ ನಿಮ್ ಬಾರವೋ ಒಳ ಊಟ ಆಡ್ಬೇಡ ನೀನು. ಎಲ್ಲ ತಂಡವ್ರೆ. ಆಂಜನೇಯ ಸ್ವಾಮಿಗೂ ತಂಡದೆ, ಶನ್ಮಾತ್ಮಗೂ ತಂಡದೆ. ನನ್ನ ಜೊತೆ ಬರೋಂತೀವಿ, ಗಂಡನ ಜೊತೆ ಹೋಗ್ಬೇಡ ನೀನು. ಇಬ್ರು ಜಗಳಾಡ್ತೀರ ನೀವು. ಬಗ್ಗೆ ಕಿಡ್ಕೋ. ಕಾಲೇಜ್ ಹುಡುಗಿರು ಹುಡುಗನ್ ತಗೊಂಡ್ ಕೂತಾರಲ್ಲ ಅಂತ ನಿನ್ನ ಸೇಫ್ಟಿ ಅದು. ಇವು ಅನ್ಎಜುಕೇಟೆಡ್ ಬೂಟ್ಸ್. ನನಗೇನು ಹೇಳ್ಬೇಡ, ಸಂಡೆಡ್ ಕಳಮ್ಮ. ನಾನು ಇಲ್ಲಿ ಹಿಡ್ಕೊಂಡಿದ್ದೀನಿ. ಈ ಹುಡುಗಿನಾದ್ರೂ ಹಿಡ್ಕೊಳಲ್ಲ. ಅಲ್ಲಡ ಮಾದಕ್ ಬಂದದೆ ನೀನ್ ಬಾ. ಅಮ್ಮ ಕಾಲೇಜ್ ಹುಡುಗರು ಹುಡುಗಿ ಸೊಂಡೆ ಹಿಡ್ಕಂತಾರಲ್ಲ, ಹಂಗೆ ಹಿಡ್ಕೊಳಮ್ಮ. ಹಿಡ್ಕೊ ಉದ್ರೋತಿ ನೋಡಿ ಇವಾಗ. ಉದ್ರೋಗಲ್ಲ ನಡಿ, ನಾನು ಯಾಕೆ ಕಾಲ ಉದ್ರಲ್ಲ. ಹಿಡ್ಕೊಳಮ್ಮ ಬಿಗ್ಗೆಗೆ. ನಡಿಲ್ಲ ಮರ, ನಾನು ಹಿಡ್ಕೊಂಡಿದ್ದೀನಿ. ಏ ಹಿಂಗೆ ಕೈ ಹಾಕಿ ಹೆಗ್ಲ ಮೇಲೆ ಹಾಕು. ನೋಡ ಹಂಗೆ ಹುಡುಗಿ ಹಂಗೆ ಕೂತ್ಕೊಳ್ಳೋದು. ಹೋಗ್ಲಾ? ಟಾಟಾ ಬಾಯ್ ಬಾಯ್. ಕೂಡು ಅಂದರೆ ಕ್ರೌಡು ಇವತ್ತಿನ ದಿವಸ ಸ್ಪೆಷಲ್ ಅಂತೆ. ಯಾರು ನಮ್ಮ ವ್ಯೂವರ್ಸ್ಗೆಲ್ಲ ದರ್ಶನ ಮಾಡ್ಕೊಂಬಿಟ್ಟು ಶನಿವಾರ ದರ್ಶನ ಮಾಡಲೇಬೇಕಂತ ಈ ಟೈಮಲ್ಲಿ ಮಾಡ್ರಿ. ಹೆಂಗಪ್ಪಿ ಕ್ರೌಡು ಗೈಸ್ ನೋಡ್ರಿ. ಇವಾಗ ಬಂದ ಜನ ನಾನು ಒಬ್ಬನೇ ಹಂಗ ಪರ್ಮಿಷನ್ ತಗೊಂಡು 500 ಸ್ವಲ್ಪ ಮಾತಾಡ್ಕೊಂಡು ಹೊಳಿಕೊ ಬಂದೆ. ನಾನು ಒಬ್ಬನೇ, ನೀವು ನಾನೇ ಮಾಡ್ಕೊಂಡ್ಬಂದೆ. ನಿಮ್ದೆಲ್ಲ ಪರ್ಮಿಷನ್ ಕಣಪ್ಪಿ, ನಮ್ದೆಲ್ಲ ಕಳ್ದಾರಿ ಗೊತ್ತಲ್ಲ. ಆಂಟಿ ಹೆಂಗ್ ಬಂದೆ ಇಷ್ಟಪ್ಪ ಆಗ್ಬಿಡ್ಕಡ್ರಿ. ನಂಗೆ ಈಚೆ ಕಡೆಯಿಂದ ದರ್ಶನ ಆಯ್ತಲ್ಲ ಅಷ್ಟೇ ಸದ್ಯ ನೋಡ್ದಲ್ಲ. 5 ವರ್ಷ ಲವ್ ಎಲ್ಲ ಬರ್ಲಿವಾ ಸಂಜೆ ಕುಳ್ದಾಕ್ಬಿಡ್ತಾರೆ ಅಷ್ಟೇ. ಎತ್ತಪ್ಪ ಮೊದಲನೇ ಹಳಸಣ್ಣಿನ ಪ್ರಸಾದ. ಏನ್ ಜನ ಇದ್ದಾರೆ ಆಚೆ ತೋರಿಸ್ತೀನಿ ಇರ್ರಿ. ಈ ದೇವಸ್ಥಾನ ಜಾತ್ರೆ ಇಷ್ಟು ಹಿಂಸೆ ಪಟ್ಟಿಲ್ಲ, ಅಷ್ಟು ಜನ ಈ ಸಲ. ಇನ್ನು ಆಚೆ ನೋಡ್ಬೇಕು. ಅಲ್ಲಿ ನೋಡ್ರಿ, ಅಲ್ಲಿ ಇದು ಎಳ್ಬದಿ ಬೆಂಕಿನೇ ಕೂಡ ಭಕ್ತಾದಿಗಳು ತಿನ್ನೋದು ನೀಟಾಗಿ ಕಲಿಸ್ಬೇಕು. ಕಲ್ಸ್ಬಿಡ್ತೀವಿ. ಒಂಚೂರು ಮಿಕ್ಸ್ ಮಾಡ್ಬಿಡ್ತೀವಿ ರೀ. ಪ್ಲೇಟ್ ಕೊಡ್ತೀವಿ ರೀ. ಇಲ್ಲಿ ಪರವಾಗಿಲ್ಲ. ಆಚೆ ಕೂತ್ಕೊಂಡಾಗಲ್ಲ ಕಸ ಮಾಡ್ತಾರೆ, ಗಲೀಜ್ ಮಾಡ್ತಾರೆ. ಅವೇ ಇರೋದು ಅಲ್ಲಿ, ಅವೇ ಇದ್ದಿದ್ದು ಅಂದ್ರು. ಕಿರಣ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಬೈ ಕಿರಣ. ಕೊಡು ಜಲ್ದಿ ಕೊಡು. ಎತ್ತಿ ಸೊಂಡ ಮೇಲೆ ಇಕ್ಕೊಂಬಿಡ್ಲಿ ಕಿರಣಲ್ಲಿ. ನಾಳೆ ಸೊಂಡ ಮೇಲೆ ಇಕ್ಕೊಂಬಿಡು. ಏನ್ರಿ ನೀವು ಕಿರಣ ರೀ, ಒಂಚೂರು ಗೊತ್ತಾಗಲ್ರಿ ನಿಮಗೆ. ಕಿರಣ ನಿಮ್ ಪ್ಲೇಟ್ ಕೊಡು ಬಾಯಿಲ್, ನಾವು ಅಪ್ಪ ಕೊಡ್ತದೆ. ಓ ಕಿರಣ ಹಚ್ಚನಿಗೆ ಖಾಲಿ ಮಾಡ್ತಾ ಗಡಿ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಬೈ ಗಂಗಬರಪ್ಪ ಗೈಸ್. ನಮ್ಮ ಮರದ್ದು ಫಸ್ಟ್ನೇ ಅಳಿಸ್ನಾಡು, ಕೆಂಪಳಿಸ್ನಾಡು, ಎಲ್ಲ ಕಲರ್ ಅಳಿಸ್ನಾಡು. ಅವಾಜ್ ಮಾಡಿಸಿದ್ದು ನೀನೇನು ಹಾಕೋತಿದ್ದೆ ಹೇಳಿ ಅಣ್ಣ. ಒಂಚೂರು ಸಮಾಧಾನ ಆಗಿರಿ, ಚೂರು. ಅಯ್ಯೋ ಇದೊಳ ಮ್ಯಾಲ್ಕೆ ಇದೊಳಗೆ ಮ್ಯಾಲ್ ಕಿರಣನ ಮ್ಯಾಲ್ಕೆ ಒಳಗೆ ಬಿಡ್ತೀವಲ್ಲ ಅವನ್ನ. ನೀನು ಪ್ಲೇಟ್ ಹಾಸ್ಕೊಂಬಿಡು. ಅದಕ್ಕೆ ಕೆಳಗಡೆ ಕೈಗೆ ಹಾಕ್ಸ್ಕೊಡೋ ಕಿರಣ. ಅಲ್ಲ ಕಣ ಹಬ್ಬ ದಬ್ರಿಗೆ ಹಾಸ್ಕೊಂಡು ನೀನು ಸ್ವಲ್ಪ ಜನ ಕೊಡೋ. ನಮ್ಮ ಅಪ್ಪ ಪ್ರಸಾದ ಕೊಡ್ಕೊಂಡ್ ಬರ್ಲಿ, ನಾವು ಆಚೆ ಹೋಗೋಣ. ಬಾರ ಆಚೆ ಹೋಗೋಣ ಕಿರಣ. ಅದು ನೋಡ್ರಿ, ನಮ್ಮ ಅಪ್ಪನಂತೂ ಸರ್ ಮಾಡ್ರಿ ಇವತ್ತು. ನಮ್ಮ ಪ್ರಸಾದ ನಮಗೆ ಸಿಗಲಿಲ್ಲ, ಯಾರೋ ಬೇರೆ ಮಾಡಿ ಸಿಕ್ತು. ನಿನ್ನ ಪ್ರಸಾದ ನಿನಗೆ ಇಲ್ಲ, ಬೇರೆ ಮಾಡಿ ಪ್ರಸಾದ ನಿನಗೆ ಸಿಕ್ತು. ಎಲ್ಲ ಒಂದೇ. ಮುಗಿತಾ ದೇವಸ್ಥಾನ? ಯಾವತ್ತು ನೋಡಿಲ್ಲ.
ಲಾಸ್ಟ್ ಟೈಮು ಜಾತ್ರೆ ಕರ್ಕೊಂಡ್ ಬಂದಿದ್ದೀನಿ ನಾವು ಅಮ್ಮನ್ನ. ಆ ಜಾತ್ರೆಲ್ಲೂ ಈ ತರ ಹಿಂಸೆ ಆಗಿಲ್ಲ, ಜಾತ್ರೆಲ್ಲ ಆರಾಮ ದರ್ಶನ ಮಾಡ್ಕೊಂಡು ಹೋಗಿದ್ದೀನಿ ಅಮ್ಮಂಗೆ. ಇವತ್ತು ದರ್ಶನ ಕೊಡ್ಸಕ್ಕಾಗಲಿಲ್ಲ, ಆದ್ರೂ ಮುಂದೆಯಿಂದ ಡೋರ್ ಹತ್ರ ಮಾಡ್ಕೊಂಡ್ ಬಂದ್ರು. ದೊಡ್ಡ ನೋಡೋದು ದರ್ಶನ ಆಯ್ತು, ಹತ್ರಕ್ಕೆ ಹೋಗ್ಲಿಕ್ಕಾಗಿಲ್ಲ. ನಾನು ಹತ್ರಕ್ಕೆ ಹಂಗೋ ಹಿಂಗೋ ಐನರ್ನ ಬೇಡಾಡಿ ಒಳಗೆ ಹೋದೆ. ಕಷ್ಟಪಟ್ಟು ಬಂದಿದ್ದು ನಾನು ಆರಾಮಾಗಿ ಹೋದೆ ಕಣ, ನನ್ನೇನೆ ಕೇಳಿಲ್ಲ. ನಿಮಗೆ ಕರ್ಕೊಂಬರ ಸ್ವಲ್ಪ ನೀವು ಹಿಂದೆ ಬಿಟ್ಟಿರಲ್ಲ, ನಾನು ಜಸ್ಟ್ ಕೇಳ್ಕೊಂಬಲ್ಲ ಅಂತ ಹೇಳಕ್ ಹೋದೆ. ಅಲ್ಲಿ ನೋಡಿ ನಾನು ಸೀದಾ ಒಳಗೆ ಹೊರಟೋದೆ, ಬಿಟ್ಕೊಂಬಿಟ್ರಲ್ಲಿ. ಜನ ನೋಡಿ ಜಾತ್ರೆ ಇದ್ದಂಗೆ. ಇದು VIP ಇದು VIP 300 ರೂಪಾಯಿ ಟಿಕೆಟು. VIP ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಅಲ್ಲಿ ಎಂಟ್ರಿ, VIP ಎಂಟ್ರಿ ಇರೋದು ಅಲ್ಲಿ. ತಿರ್ಗಾ ಒಳಗಡೆ ಸುತ್ತಕೊಂಡು ಬರ್ಬೇಕು. ಆಟ ಸಾಮಾನು ಬೇಕಂದ್ರೆ ಕಿರಣ ನಮಗೆ ಕೊಡ್ತದೆ. ಏರೋಪ್ಲೇನ್ ಕೊಡ್ಸಿ ಬಂದ ಬಿದ್ದು ನೋಡಿ ಮುಣ್ಣಗೆಲ್ಲ. ಅಮ್ಮ ಆಟ ಸಾಮಾನು ಅಂತ ನೀವು ಬರ್ಬೇಕಲ್ವಾ? ಬರೀ ಹೆಂಗ ಸಿಂಗ ನಡೀರಿ, ಹಿಂಗೆ ನಡೀರಿ. ಇವಾಗ ಎಳ್ಬತ್ತಿ ಹಾಕಕ್ ಹೋಗ್ಬೇಕು. ಜನ ನೋಡ್ರಿ ಎಷ್ಟು ಜನ ಅವ್ರೆ ಅಂತ. ಅಲ್ಲಿ ನಾರ್ಮಲ್ ಧರ್ಮ ದರ್ಶನಕ್ಕಂತೂ 1 ಕಿಲೋಮೀಟರ್ ಮೇಲೆ ಐತೆ. 1 ಕಿಲೋಮೀಟರ್ ಒಳಗೆ ಹತ್ತತ್ರ ಲೈನ್ ಆಚೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಆ ಕಡೆ ನಿರ್ಮಲ ಕಡೆ 1 ಕಿಲೋಮೀಟರ್ ಆಗ್ಬಿಡೈತೆ. ಏನ್ ಕತೆ ಏನಪ್ಪ ಜನ ಜಾತ್ರೆ ಈ ಸಲ. ಗಾಯ್ಸ್, ದೇವಸ್ಥಾನ ಒಳಗೆಲ್ಲ ಇಲ್ಲೇ ಸ್ಟಾಪ್ ಮಾಡಿ ಮದುವೆ ಮನೆಗೆ ಬಂದಿದ್ದಂಥ ಎಲ್ಲ ಗಿಫ್ಟ್ಗಳು, ಮೊಯ್ ಕವರ್ಗಳನ್ನೆಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಇಲ್ಲ ಅನ್ಬಾಕ್ಸ್ ಮಾಡ್ಬಿಟ್ಟು ನಾವು ಅಪ್ಪ ಕೈಯಾಗ ಒಂದಿಷ್ಟು ಕಾಸು ಇಟ್ಕೊಂಡು ಕೂತವ್ರೆ, ನಮ್ಮ ಇದನ್ನು ಮಾಡ್ಕೊಂಡು ಕೂತದೆ. ಈ ಗಿಫ್ಟ್ ಕತೆ ಏನಪ್ಪ ಅಂತಂದರೆ, ಮನೆಗೆ ಬಂದವರು ಒಬ್ಬರು ಸಮಾಧಾನವೇ ಇಲ್ಲ, ಎಲ್ಲ ಅರ್ಥ ಆಯ್ತು. ಎರ್ದ್ಬಿಟ್ಟು ಕ್ಯೂರಿಯಾಸಿಟಿಯಾಗಿ ನೋಡ್ಬಿಟ್ಟವ್ರು ಏನಾಯ್ತು ಅಂತ. ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ತಿರ್ಗಾ ರೀಪ್ಯಾಕ್ ಮಾಡಿದ್ದೀನಿ. ಅದೇನೋ ಎಲ್ಲರಿಗೂ ಹೇಳಿದ್ದೀನಿ ತೆಗಿಬಿಡ್ರಿ ಅಂತ. ನಾನು ಇಲ್ಲಿ ಗ್ಯಾಪ್ ನೋಡ್ಬಿಟ್ಟು ತೆಗ್ಬಿಟ್ಟವ್ರೆ. ಅದು ಯಾರ್ಯಾರು ತೆಗ್ದ್ರೆ ಗೊತ್ತಿಲ್ಲ. ಏನೇ ಗಿಫ್ಟ್ ಬಂದಿದೆ ಅಂತ ಒಂದೊಂದು ಅನ್ಬಾಕ್ಸ್ ಮಾಡ್ತಾ ಇರ್ತೀವಿ. ಮತ್ತು ಮುಯ್ದು ಎಷ್ಟೆಷ್ಟಾಗಿದೆ ತೋರಿಸ್ತೀನಿ. ವೀಡಿಯೋನ ಇವಾಗ ಕೊನೆವರೆಗೂ ನೋಡ್ರಿ ಹೆಂಗಿರ್ತದೆ ಅಂತ. ತೆಗೀರಿ ಒಂದೊಂದೇ. ಇನ್ಮೇಲಿಂದ ಇಷ್ಟೇ ಜನ ಒಳಗೆ ನೋಡ್ದು ನನ್ನ ತಂಗಿ ಇನ್ಮೇಲೆ ಅವಾಗ ವೊಕೇಶನಲ್ಲಿ ತಿಂಗಳು ಒಂದ್ಸಲ ಬರ್ತಾಳೆ, 2 ದಿನ ಬರ್ತಾಳೆ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಬರ್ತಾಳೆ, ಆಮೇಲೆ ಬರಲ್ಲ. ಆಮೇಲೆ ಗಿಫ್ಟ್ಗಳೆಲ್ಲ ಈಗ ಒಂದೆಷ್ಟೋ ಈ ಕಡೆ ಎಲ್ಲ ಹೇಳ್ಸ್ಬಿಡೋದವ, ಈ ಕಡೆ ಎಲ್ಲ ಹೇಳ್ಸ್ಬಿಡೋದೆ. ಇನ್ನು ಆ ಕಡೆ ದುಡ್ಡು ಹೇಳ್ಸೋದು ಕಡೆ ನಿಮ್ಮ ಪಾಡಿ ಅದನ್ನ ಹೇಳ್ಸ್ತಾ ಇರೋ, ನಮ್ಮ ಪಾಡಿ ನಾವು ಇದು ತೆಗಿತಾ ಇರ್ತೀವಿ. ನಾನು ಯಾರು ಮಾಡೋಣ ಫಸ್ಟು ತೆಗಿಬಿಡೋಣ. ಗೈಸ್ ಇದೆಲ್ಲ ಹೆಂಗ್ ಬೇಕೋ ಅರ್ಧ ತೆಗ್ದಾಕ್ಬಿಟ್ರೆ. ನಾನು ನಿಮ್ಗೋಸ್ಕರ ತೆಗಿತೀನಿ, ರೀವ್ರ್ಯಾಪ್ ಮಾಡಿದ್ದೀನಿ. ನಿಮ್ಮ ಮನೆ ಬಂದ ನೆಂಟರು ಅವರು ಇವರು ಎಲ್ಲ ಫ್ರೆಂಡ್ಸ್ ಕಿದಾಡ್ಬಿಟ್ಟವ್ರೆ. ನಾನು ಹೇಳಿದ್ದೆ ಎತ್ ಮಾಡಿಸಿದೆ ನಾನು ಮಾಡೋಣ ಅಂತ. ನೋಡಿ ಇಂಥ ಕೆಲಸ ಮಾಡೋರೆ ಎಲ್ಲ ಫೋಟೋ ಅವು ಇವು ಎಲ್ಲ ಕೊಟ್ಟವ್ರೆ. ತೋರಿಸ್ತೀನಿ ಬರ್ರಿ. ಫಸ್ಟ್ ಇದನ್ನ ಓಪನ್ ಮಾಡೋಣ. ಚಿಕ್ಕದಿಂದ ಓಪನ್ ಮಾಡೋದು, ದೊಡ್ಡದಿಂದ ಓಪನ್ ಮಾಡೋಣ. ಆಲ್ರೆಡಿ ಓಪನ್ ಮಾಡಿರೋ ತೋರಿಸ್ತೀನಿ ಬರ್ರಿ. ನೋಡ್ರಿ, ಇದು ಒಂದು ಬುದ್ಧ ಪೀಸ್ ಆಗಿ ಏನ್ಬಿಡು ಬುದ್ಧ ಕೊಟ್ಟವ್ರೆ. ಯಾರು ಕೊಟ್ಟರು ಏನಂತ ಗೊತ್ತಿಲ್ಲ. ಹೆಸರುಗಳು ಓದ್ ಬರ್ತಿದ್ದು, ಹೆಸರುಗಳು ಹಾಕಿಲ್ಲ, ಎಲ್ಲ ಬಿಸಾಕ್ಬಿಟ್ರೆ ಹೆಂಗ್ ಬೇಕು ಹಂಗೆ. ಯಾರು ಕೊಟ್ಟಿದ್ದೀರಾ ನೀವೇ ನೋಡ್ಕೊಂಡ್ಬಿಟ್ಟು ವಿಡಿಯೋದಾಗೆ. ಇಷ್ಟೇ ಬಂದಿರೋ ಗಿಫ್ಟ್ಗಳು. ಎಷ್ಟು ಬಂದಿದೆ ಗಿಫ್ಟ್ಗಳು ಎಷ್ಟು ಬಂದಿದೆ ಅಷ್ಟು ತೋರಿಸ್ತೀನಿ. ಮತ್ತೆ ಹೆಸರುಗಳೆಲ್ಲ ಇಲ್ಲ, ಅದೆಲ್ಲ ಎಳ್ಳು ಬರೋದು ಸ್ವಲ್ಪ ಚೆನ್ನಾಗಿಲ್ಲ ಅನ್ಸ್ತದೆ. ಕೊಟ್ಟಿರೋ ಇಷ್ಟು ಹೇಳ್ಕೊಳ್ತೀನಿ. ಇದು ಮೊದಲನೇ ಬುದ್ಧ ಚೆನ್ನಾಗೈತೆ. ಎಲ್ಲ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಹಾಕಬೇಕು ಬಂದಾಗ ಇದು ನೋಡ್ಕ ನೀನು. ಅದಾದ್ಮೇಲೆ ಈ ತರ ಬಾಕ್ಸು, ಇದ್ರಾಗೆಲ್ಲ ಸ್ವಲ್ಪ ಮನೆ ಐಟಮ್ಗಳು, ಅಂದ್ರೆ ಮನೆಗೆ ಯೂಸ್ ಆಗೋ ಐಟಮ್ಗಳು ಬರ್ಸಿರೋ ಅಡುಗೆ ಐಟಮು. ಯಾರೋ ಒಬ್ರು ಮನೆ ತರ ಕೊಟ್ಟಾಗಿದ್ದು ಮುದ್ದೆ ಬಂದಿರಲಿಲ್ಲ ಅವರು, ಒಂದಷ್ಟು ಅವರೇ ಜಾಸ್ತಿ ಕೊಟ್ಟಾಗಿದ್ದು. ಇದ್ರಲ್ಲಿ ಏನೇನಪ್ಪ ಐತೆ ಅಂತಂದ್ರೆ ಗ್ಲಾಸ್ ಐಟಮ್ಗಳವೆ. ತೆಗೆದ್ರೆ ಒಂದಷ್ಟು ಬೌಲ್ಗಳು ನೋಡಿ, ಒಂದಷ್ಟು ಬೌಲ್ಗಳವೆ, ಗ್ಲಾಸ್ ಬೌಲ್ಗಳಿವೆಲ್ಲ ಎಲ್ಲ ಗ್ಲಾಸು. ಅದು ಬಿಟ್ರೆ ಏನಪ್ಪ ಇದು ಚಮಚ ಅಲ್ಲ, ಇದು ಕಣಮ್ಮ ಸ್ಪೂನ್ ಕಣಂತ ಕಣಮ್ಮ. ಏನೋ ನಾಲ್ಕು ಮಾಡಕ್ಕಿದೆ ನನ್ನ ತಂಗಿ ಇದೆಲ್ಲ ಯೂಸ್ ಮಾಡೋಳು, ನಾವೇನು ಮಾಡಲ್ಲ. ಇದಕ್ಕೆ ಇದು ಕೈ ಬಂದ್ಬಿಟ್ಟಿದ್ದು ಯಾಕಂದ್ರೆ ಏನಾದ್ರು ಮಾಡಿ ಮುಕ್ಕಕ್ಕಿರ್ಬೇಕು ಹಿಂಗೆ ಮೋಸ್ಟ್ಲಿ ಹಿಂಗೆ ನೋಡಿ, ಹಿಂಗೆ ಪ್ರಿಪೇರ್ ಮಾಡ್ಬಿಟ್ಟು ಹಿಂಗೆ ಮುಕ್ಕಕ್ಕಿರ್ಬೇಕು ಇದು ಮೋಸ್ಟ್ಲಿ. ಏನ ಇದು ಇದಿಷ್ಟು ಇದು ಅದೇ ಈ 1 2 3 4 ಗ್ಲಾಸ್ ಬೌಲು, ಇದೊಂದು ದೊಡ್ಡ ಬೌಲು, 2 ಚಿಕ್ಕ ಬೌಲು, ಇದೊಂದು ಅನ್ನದ ಕೈ ಸ್ಪೂನ್ ಕೊಟ್ಟವ್ರೆ. ಹಿಂಗಾದ್ಮೇಲೆ ಅಷ್ಟೇ. ಇದ್ರಾಗ ಇದಕ್ಕೊಂದು ಹ್ಯಾಂಡ್ ಬರ್ತಾರ ಕೊಟ್ರೆ ಎಳ್ಳೆನ್ ಮುಗೀತು. ಅದಾದ್ಮೇಲೆ ಇಲ್ಲೇ ನಾವು ಕೊಟ್ಟವ್ರಿಗೆ ತೋರಿಸ್ಬಿಟ್ಟಿದ್ದೀವಿ. ಎಲ್ಲ ಯಾರೋ ಫ್ರೆಂಡ್ಸ್ ಹೊರಟಿದ್ರು. ಮಾಮೂಲಿ ರಾಧಾಕೃಷ್ಣ ನೋಡೋದು ಎಷ್ಟು ಬಂದವೆ. ಈ ರಾಧಾಕೃಷ್ಣ ಇದೊಂದು ಬಂದದೆ. ಇದು 3ನೇ ಗಿಫ್ಟು, 3ನೇದಿಲ್ಲಿ ಮುಕ್ತಾಯ. ಈಗ ಎಲ್ಲ ಒಂದೊಂದೇನೆ. ಮತ್ತೆ ಇದು ರಾಧಾಕೃಷ್ಣ, ಒಟ್ಟು 2 ರಾಧಾಕೃಷ್ಣ ಅದ ಇಲ್ಲಿಗೆ. ಇದನ್ನ ಯಾರು ಕೊಟ್ರ ಗೊತ್ತಿಲ್ಲ. ನೋಡ್ಕೊಂಡ್ಬಿಡಿ ಥ್ಯಾಂಕ್ಸ್. ಯಾರು ಹೋಗಲ್ಲ ಹೇಳ್ಕೊಂಡು ಲಾಸ್ಟ್ಗೆ ಈ ಫೋಟೋ ಇದನ್ನ ಎಷ್ಟು ಓಪನ್ ಮಾಡಿ ನಾವು ಸ್ವಲ್ಪ ದೊಡ್ಡದಾಗೈತೆ, ಚೆನ್ನಾಗೈತೆ ಅದು. ಅದು ಬಿಟ್ರೆ ಇದು ಇದ್ರಾಗ ಏನೇನಿದ್ದು ನಾನು ನೋಡಲಿಲ್ಲ, ಗೊತ್ತಿಲ್ಲ. ಇದು ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಯಾರೋ ಸಿಂಪಲ್ ಆಗಿ ಕೊಟ್ಟಿದ್ರು. ಒಂಥರ ಇದು ತರ ಚೆನ್ನಾಗೈತಿದ್ದು. ಕೀದು ಏನಾದ್ರು ಲಾಕ್ ಕೊಟ್ಟಿದ್ದು ಚೆನ್ನಾಗಿರೋದು. ನಾನು ಮುಂಚೆ ನೋಡಿದ್ದೆ ಒಂಥರ ಇದನ್ನು ನವಿಲ್ ಗರಿ ತರ ಕೊಟ್ಟಿದ್ರು. ಇದೇನಪ್ಪ ಅಂತ ಅಂದ್ರೆ ನವಿಲು, ಆ ಕಡೆ ಈ ಕಡೆ ನವಿಲು ಸ್ವಾಗತ ಮಾಡತಾರ
ನೋಡ್ರಿ ಹಿಂಗಾಯ್ತು. ಏನಾದ್ರು ಮಳೆ ಕೊಟ್ಬಿಟ್ಟಿದ್ರೆ ಇಲ್ಲಿ ಯಾಕಂದ್ರೆ 4-5 ಆರಾಮಕ್ಕಿ ಕೀ ಹೋಲ್ಡ್ ಮಾಡೋದು ಚೆನ್ನಾಗಿತ್ತು. ಇವಾಗ ಇದನ್ನ ಎಲ್ಲ ಹಾಕೋದು ಅಂತಾನೆ ತಲೆ ಬರ್ತಾ ಇಲ್ಲ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಅಲ್ಲಿ ಹಾಕ್ಬಿಟ್ಟಿದ್ರೆ ಇಲ್ಲಿ ಕೀ ಹಾಕಿದ್ರೆ ಚೆನ್ನಾಗಿತ್ತು. ಇದು ಚೆನ್ನಾಗಿದೆ. ಇದು ಗ್ಲಾಸಿ ಫಿನಿಶ್ ತರ ಒಂಥರ ಎಲ್ಲ ಏನೋ ಸ್ಟೋನ್ ವರ್ಕ್ ಹಾಕೊಂಡ್ರೆ ಇದೊಂಥರ ಗ್ಲಾಸಿ ಚೆನ್ನಾಗೈತಿ. ಇದ್ರು ಅದು ಬಿಟ್ರೆ ಇದು ಇದ್ರೆ ಏನಕ್ಕೆ ಅನ್ಕೋಬೋದು. ನಾನು ನೋಡಿ ಕರೆಕ್ಟಾಗಿ ಅದು ಹಾಕ್ತೀನಿ ಇವಾಗ. ಬೇರೆ ಇದು ರಾಧಾಕೃಷ್ಣನೇ. ರಾಧಾಕೃಷ್ಣ ಇದೊಂದು ಸ್ವಲ್ಪ ಚೆನ್ನಾಗೈತೆ. ರಾಧಾಕೃಷ್ಣ ಇದೇ ಸೂಪರ್ ಆಗಿ ಕವರ್ ಪ್ರಿಫರೆನ್ಸ್ ಮಾಡೋದನ್ನ ಇದೊಂಚೂರು ಚೆನ್ನಾಗೈತೆ. ಇದು ರಾಧಾಕೃಷ್ಣನೇ. ಒಟ್ಟು 3 ರಾಧಾಕೃಷ್ಣ ಅದಲ್ಲ ನಮ್ಮ ಮನೆ ತುಂಬ ರಾಧಾಕೃಷ್ಣ. ಆಲ್ಮೋಸ್ಟ್ ಅಲ್ಲಿ ಮದುವೆಗಳು ಎಲ್ಲ ರಾಧಾಕೃಷ್ಣನೇ ಕೊಡ್ತಾರೆ. ಯಾಕೆಂದ್ರೆ ರಾಧಾಕೃಷ್ಣ ತರ ಇರ್ಲಿಲ್ಲ. ಸೀತಾರಾಮ ಕೊಡ್ಬೇಕು. ನಾನು ನೆಕ್ಸ್ಟ್ ಯಾರು ಕೊಟ್ಟು ಸೀತಾರಾಮ ಕೊಡ್ತೀನಿ. ಸೀತಾರಾಮ ಪ್ಯೂರು. ರಾಧಾಕೃಷ್ಣ ಕೃಷ್ಣ ಸರಿ ಇಲ್ಲ. ಸ್ವಲ್ಪ ಕೃಷ್ಣ ಜಾಸ್ತಿ ಜನ ಇಟ್ಟಿದ್ರೆ ಅದಕ್ಕೆ ರಾಮನ್ ಕೊಡ್ಬೇಕು. ನಾನು ರಾಮನ್ ಕೊಡ್ತೀನಿ. ರಾಮ ಸೀತೆ ಕೊಡ್ಬೇಕು. ಮತ್ತೆ ಇದು ಮೇನು ದೊಡ್ಡದು. ಇದಕ್ಕೆಲ್ಲ ದೊಡ್ಡದು ಅನಿಸ್ತದೆ. ಇದನ್ನ ಕರೆಕ್ಟ್ ಇದು ಇದೊಂಥರ ಚೆನ್ನಾಗಿದೆ. ಎಲ್ಲದೂ ಕಂಪೇರ್ ಮಾಡಿದ್ರೆ ಒಂಚೂರು ಚೆನ್ನಾಗದೆ. ತೋರಿಸ್ತೀನಿ ಹೇಳಿ. ಇದನ್ನು ಯಾರೋ ಒಬ್ರೇನೆ ಒಂದು 4-5 ಕೊಟ್ಬಿಟ್ಟು ಹೊಡೋಗಿದ್ರು. ಮದುವೆ ದಿವಸ ಬಂದು ಮದುವೆಗೆ ಮುಂಚೆ ಕೊಟ್ಟು ಹೊಡೋಗಿದ್ರು. ಮದುವೆ ಬರೋಕ್ಕಾಗಲ್ಲ ಅಂತ ಮನೆಗೆ. ಅವರು ವಿಡಿಯೋ ಎಲ್ಲ ಮಾಡಕ್ ಹೋಗ್ಬೇಡ್ರಿ, ನಂಗೆ ಇಷ್ಟ ಆಗಲ್ಲ, ಪರವಾಗಿಲ್ಲ ಅಂತ ಅಂದ್ಬಿಟ್ಬಿಟ್ರು. ಬಟ್ ಅವ್ರು ಕೊಟ್ಟಿದ್ದು ವ್ಯೂವರ್ ನಮ್ಮ ಸಬ್ಸ್ಕ್ರೈಬರ್ಸ್ ಯಾವ ಫ್ಯಾಮಿಲಿ ಯಾರಿಲ್ಲ. ಮತ್ತೆ ಗಿಫ್ಟ್ ಎಲ್ಲ ಕೊಟ್ಟರು. ಆಲ್ಮೋಸ್ಟ್ 90% ಸಬ್ಸ್ಕ್ರೈಬರ್ಸ್ಗಳೇ. ನಮ್ಮ ಫ್ಯಾಮಿಲಿ ಇದ್ರೆಲ್ಲ ಮಾಮೂಲಿ ದುಡ್ಡು ಮುಯಿ ಆ ಥರ ಕೊಟ್ಬಿಟ್ಟವ್ರೆ. ಆ ಥರ ಅಂತಾರೆ. ಯಾವ ಸಬ್ಸ್ಕ್ರೈಬರ್ ಕೊಟ್ಟಿದ್ದಂತ ಗಿಫ್ಟ್ಗಳೇ ಇವೆಲ್ಲ. ಯಾವ ಗಿಫ್ಟ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ ಕೊಟ್ಟಿದ್ದು. ಇದು ಒಂಥರ ಯೂನಿಕ್ ಕೊಟ್ಟವ್ರೆ. ಇದು ಕೃಷ್ಣ ಕೊಟ್ಟವ್ರೆ. ಕೃಷ್ಣ ಮತ್ತೆ ಗೊಲ್ಲರ ಟೈಪಲ್ಲಿ ನೋಡಿ. ಕೃಷ್ಣ ಚೆನ್ನಾಗಿದ್ದು. ಇದು ಪಕ್ಕ ಕೃಷ್ಣ ಪಕ್ಕ ಒಂಥರ ಹಸು ತರ ಕೊಟ್ಟವ್ರೆ. ತೋರಿಸ್ತೀನಿ ಅದನ್ನ. ಇದು ಬೆಳ್ಳಂಗೋವಿ ಬರಲ್ಲ ಸುಮ್ಮನೆ ಶೋಗಿದು. ಬೆಳ್ಳಂಗೋವಿ ಕೊಟ್ಟಿರೋದು. ಇಕ್ವಾಗ ಹಿಂಗೆ ಕೃಷ್ಣ ಕೈ ಇಕ್ವಾಗ ಹಿಂಗೆ ಬೆಳ್ಳಂಗೋವಿ ಕೃಷ್ಣ ಅಂತ. ಹಂಗಮ್ಮ ಇಕ್ಕದು ಬೇಕಾಯ್ತಲ್ಲ. ಗೈಸ್ ಹಿಂಗೆ ನೋಡ್ರಿ. ಹಿಂಗೆ ಇದು ಪಡಲು ಫಿಕ್ಸ್ ಮಾಡಿ ಹಿಂಗೆ ಹೋಲ್ಡ್ ಮಾಡ್ಬಿಟ್ಟು ಹಿಂಗೆ ಇಟ್ಬಿಡಿ. ಅದಕ್ಕೆ ಇನ್ನೊಂದು ಹಸು ಕೊಟ್ಟವ್ರೆ. ನೋಡಿ ಇದು ಮೇನ್ ನಮಗೆ ಇದು ಬೇಕಾಯ್ತು. ನಮ್ಮ ಮನೆಗೆ ಇಷ್ಟು ಹಸು ಸಾಕಿದ್ವಿ. ಈ ತರ ಹಸುದೊಂದು ಇದಿರಲಿಲ್ಲ. ತರ ಶೋ ತರ ಏನಿರಲಿಲ್ಲ. ಯಾರೋ ಕೊಟ್ಟವ್ರೆ. ಹಸು ಕೃಷ್ಣ. ಇವಾಗ ಒಂದು ಹೊಸ ಬಿಟ್ಟೈತೆ. ಇವಾಗ ಒಂದು ಕರ ಬಿಟ್ಟೈತೆ ಹೊಸದು. ನೋಡಿ ಇದನ್ನ ಈ ತರ ಕೊಟ್ಟಿದ್ರು. ಹಿಂಗೆ ಈ ತರ ಇಟ್ಟು ಚೆನ್ನಾಗಿ ಕಾಣ್ತಾ ಇದೀನಿ. ಎಲ್ಲಾದ್ರೂ ಶೋಕೇಶ್ ಮೇಲೆ ಹಿಂಗೆ ಇಟ್ಬಿಟ್ರೆ ಟಿವಿ ಅಂತ ಎಲ್ಲಾದ್ರೂ ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ. ಇದು ಸ್ವಲ್ಪ ವೆಯ್ಟ್ ಐತೆ ಹಸುದು. ಇದೇ ಹೆಂಗೆ ಕಮೆಂಟ್ ಮಾಡಿದ್ರೆ ಚೆನ್ನಾಗೈತಿ. ಇದು ನೋಡಲಿ ಅಷ್ಟೇ. ನಾವು ಇಟ್ಕೊಳ ಕೃಷ್ಣ ಹಸು ನಾನು ಬೇಡ ಅಲ್ಲಿ ಬಿಟ್ರೆ ಅಷ್ಟು ಮುಗಿತಾ ಗಿಫ್ಟ್ಗಳೆಲ್ಲ ಆಡಬೇಕಾ. ಇದು ಲಾಸ್ಟ್ನೇದು ಎಲ್ಲ ಓಪನ್ ಮಾಡೋಣ ಗೈಸ್. ಏನ್ ಮಾಡ್ತೀರಾ ಓಪನ್ ಮಾಡೋದು ಗೈಸ್ ನನಗೆ ಹೊಡೆ. ಇದು ಅದಕ್ಕೆ ನಿಮ್ಗೆ ತೋರ್ಸಿದ್ದೀನಿ ಬನ್ನಿ ಅಂತ. ಇದು ಲಾಸ್ಟ್ನೇದು. ಇದು ರಾಧಾಕೃಷ್ಣ ಹಸು. ರಾಧಾಕೃಷ್ಣ ಬೋಟ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದೊಡ್ಡದಾಗಿ ಕೊಟ್ಟವ್ರೆ. ಕ್ಲಾಸಿಕ್ ಫಿನಿಶ್ ಆಗಿ ತೋರಿಸ್ತೀನಿ ನೋಡ್ರಿ. ನೋಡಿ ಹೆಂಗೈತೆ ಅಂತ. ತಾಯಿ ಇದ್ದಂಗೆ ಐತೆ. ಎಲ್ಲ ವರ್ಡ್ ಮಾಡಿ ಚೆನ್ನಾಗಿ ಇರೋದು. ಅದಕ್ಕೆ ಹಾಕ್ಬಿಟ್ರೆ ಮನೆ ಪೂರ್ತಿ ಎಲ್ಲ ಖಾಲಿ ಮಾಡಬೇಕು. ಎಲ್ಲದಕ್ಕೂ ನಂಗೆ ಹಾಕ್ಬಿಡ್ತೀನಿ ನೋಡ್ರಿ. ಈ ಕೃಷ್ಣ ಹೆಂಗೈತೆ ಅಂತ. ಇದೆಲ್ಲ ಮ್ಯಾಗಡೆ ಒಂಥರ ಸ್ಟೋನ್ ವರ್ಕ್ ಚೆನ್ನಾಗಿ ಮಾಡೋರು ಇದಕ್ಕೆಲ್ಲ. ಇದು ಗ್ಲಾಸಿ ಫಿನಿಶು. ಇದು ಯಾರು ಕೊಟ್ಟರು ಏನೋ ಗೊತ್ತಿಲ್ಲ. ಎಷ್ಟು ಬರ್ತಿದ್ದಿಲ್ಲ ಪಾಪ. ಊರು ಸಬ್ಸ್ಕ್ರೈಬರ್ ಕೊಟ್ಟಿದ್ದು. ಒಬ್ಬೊಬ್ರು ನನಗೆ ಸಿಕ್ಕಿದ್ರು. ಒಂದು ಅಣ್ಣ ಸಿಕ್ಕಿದ್ರು. 10 ಬಿಡರ್ ಅಂತ ಅವರು ಬ್ರದರ್ ವಿಡಿಯೋ ಅಂತ ಚೆನ್ನಾಗಿ ಸಿಕ್ಕಿ ಲಾಸ್ಟ್ ಮಾತಾಡ್ಸಿದ್ರು. ರಿಸೆಪ್ಷನ್ ವಿಡಿಯೋದಲ್ಲಿ ಸ್ವಲ್ಪ ಒಂದು ಕ್ಲಿಪ್ಪಲ್ಲಿ ಅವರು ಇದು ಅವರೇ ಕೊಟ್ಟಿದ್ದು. ನನ್ನ ಪ್ರಕಾರ ಅವರೇ ಕೊಟ್ಟಿದ್ದು. ಚೆನ್ನಾಗೈತೆ. ಇದೆಲ್ಲ ಫುಲ್ ಸ್ಟೋನ್ ಒಂಥರ ಡೈಮಂಡ್ ಸ್ಟೋನ್ ಥರ ಮಾಡೋದು. ಇದನ್ನ ಎಲ್ಲ ಒಂದ್ ಹೊಡೆ ತಲೆ ಇಲ್ಲೆಲ್ಲ ಹಾಕೊಂಡು ಚೆನ್ನಾಗಿ ಕಾಣಿಸ್ತದೆ ನೋಡೋಣ. ಇಲ್ಲ ಹಾಕ್ಬಿಡ್ಬೇಕು ಈ ತರ ಹೊಡೆ ಇಲ್ಲಿ ಅಲ್ವಾ. ಒಂದಷ್ಟು ಮಳೆಗಳು ತಂದ್ಬಿಟ್ಟು ಇದೆಲ್ಲ ಒಂದು ಒಳ್ಳೆ ದಾರಿ ತೋರಿಸ್ಬೇಕು ಬಗ್ಗೆ. ನೆಕ್ಸ್ಟ್ ಬಿಟ್ರೆ ಮೇನು ದುಡ್ಡು ಇಷ್ಟರಾಗೆಲ್ಲ ಹೇಳ್ಸ್ರೆ ಎಲ್ಲ ದುಡ್ಡು ಕೊಟ್ಟಿರೋದು. ಆಲ್ಮೋಸ್ಟ್ ಅಲ್ಲಿ ಹಳ್ಳಿ ಕಡೆ ಗೊತ್ತು ಮಿಡಲ್ ಕ್ಲಾಸ್ ಜನಕ್ಕೆ ದುಡ್ಡು
ಮುಯ್ಯಿ ಅಂದ್ರೆ ಹಂಗೆ ಇದ್ರಾಗ 50% ನಾವೇ ಕೊಟ್ಬಿಟ್ಟಿರ್ತೀವಿ, ಇನ್ನ 50% ಪೆಂಡಿಂಗ್ ಇರ್ತವೆ, ನಾವೇ ಕೊಡ್ಬೇಕಾಗುತ್ತೆ ಮುಂದಿನ ಫ್ಯೂಚರ್ ಯಾರು ನಾವು ಆ ತರ. ಒಂದ್ ಕಾಲದಲ್ಲಿ ಮೊಯ್ಯಿ ಅನ್ನೋದು ದೊಡ್ಡ ವಿಚಾರ. ಇಷ್ಟು ಇದು ಮೊದಲು ಇಯರ್ಸ್ ಮಗಿದಿದೆಯಲ್ಲ ಎಷ್ಟೊತ್ತಿ ಅಂತ, ಇಷ್ಟು ಇಯರ್ಸ್ ಮಗವ್ರೆ ಪೂರ್ತಿ ಹೇಳ್ಸ್ಬಿಟ್ಟ ಇನ್ನು ಹೇಳಿರಲ್ಲ ಗೈಸ್. ಇಷ್ಟು ಇದ್ರಾಗೆ ಯಾರು 65 ಇಲ್ಲ, 17 ಸುಮಾರು ಇತ್ತು ಗೈಸ್. ಇದ್ಯಾವ್ದೋ ಒಂದು ಮೊಯ್ ಕವರ್ ಹೇಗಪ್ಪ ದಾರ ಕಟ್ಟಿಗೆ ಅಂದ್ರೆ ದುಡ್ಡಲ್ಲಿ ಸಿಗಲ್ಲ ಉಲ್ಟಾಗಳು ಅಂತ. ಇದು ಯಾವ ತರ ಯೂನಿಕ್, ಇಷ್ಟ ಆಗಲ್ಲ ಯೂನಿಕ್ ಮೊಯ್ ಕವರ್ ಇದು. ಯಾಕಪ್ಪ ಅಂದ್ರೆ ಈ ಜಾಗದಾಗ ₹1 ಮೊಯ್ ಕವರ್ಗೆ ಫಿಕ್ಸ್ ಮಾಡಿ ಇಟ್ಬಿಡವ್ರೆ. ಅದಂತಂದ್ರೆ ಚೆನ್ನಾಗಿ ಅನಿಸ್ತಾವ. 100 ರೂಪಾಯಿ ದಕ್ಷಿಣ ಇರ್ತೀವಲ್ಲ, ದಕ್ಷಿಣ ತರ ಆಯ್ತಿದ್ದು. ಯಾರ ಕೊಟ್ಟವ್ರೆ ಇದನ್ನ ಹೆಸರು ಮಕ್ಕಳು ತೋರ್ಸಬೇಡ, ಬಟ್ ₹1 ಎರಡಿಸ್ಕೊಡೋರು ಅದಕ್ಕೆ. ಚೆನ್ನಾಗಿತ್ತು ಒಂದೇ ಇಷ್ಟಕ್ಕೆಲ್ಲ ಈ ತರ ಮಾಡಿದ್ದು. ಯಾರು ಚಂದ್ರಕಾಸೆಲ್ಲ ಫಸ್ಟ್ ₹100, ₹50 ಹಂಗಿಕೋರು. ಇವಾಗ ಯಾರೋ ಒಂಥರ ಡಿಫ್ರೆಂಟ್ ಆಗಿಕೋರೆ. ಅದಕ್ಕೆ ಎಷ್ಟಿತ್ತು? ₹5 ಕಾಸಿತ್ತಾ ಗೈಸ್. ಇದು ಯಾರೋ ನಮ್ಮ ಮೋಸ್ಟ್ಲಿ ವಿಡಿಯೋ ನೋಡೋರಿರ್ಬೇಕು. ₹5 ಇಟ್ಬಿಟ್ಟು ಲೆಟರ್ ಬರ್ದು ಕಳ್ಸವ್ರೆ. ಇದು ಒಂದು ಯೂನಿಕ್ ಒಂಥರ. ಹೆಸರು ಏನು ಬರ್ತಿಲ್ಲ, ₹5 ಇಟ್ಬಿಟ್ಟು ಇದು ಬರ್ದು ನೋಡ್ತೀನಿ ಲೆಟರ್ ಏನೈತೆ ಅಂತ. ಏನೇನೋ ಒಂಥರ ಅಟ್ಯಾಚ್ಮೆಂಟ್. ನನ್ನ ಪ್ರಕಾರ ಒಂದು ಅರ್ಧಕ್ಕರ ಜನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದು ಮಾಡ್ಬಿಟ್ಟಾರೆ ಇದಕ್ಕೆಲ್ಲ. ಪಕ್ಕ ನಮ್ಮ ಇದಕ್ಕೆ ಬರ್ತಿರೋದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ರೆ. ನಮ್ಮ ಪ್ರೀತಿಯ ಮಂಜು ಮತ್ತು ಅವರ ಕುಟುಂಬದವರಿಗೆ ನಮ್ಮ ಪ್ರೀತಿ ನಮಸ್ಕಾರಗಳು. ನಿಮ್ಮ ಜೊತೆ ನಾವು ಇಂದು ಮಾತನಾಡಿದ್ದೀವಿ ಎಂಬುದು ನಮಗೆ ತುಂಬಾ ಖುಷಿ ಇದೆ. ನಾವು ನಿಮ್ಮ ವ್ಲಾಗ್ಗಳನ್ನು ತಪ್ಪಗೆ ನೋಡ್ತೇವೆ. ನಿಮ್ಮ ತಾಯಿ ಜೋಳದ ತೋಟದಲ್ಲಿ ಗಿಳಿಗಳನ್ನು ಓಡಿಸಿದ್ದು ನಮಗೆ ಬಹಳ ಇಷ್ಟವಾಯಿತು. ಇವ್ರು ಯಾರು ಹಳೆ ವಿವರಗಳಮ್ಮ, ನೀನ್ ತೋಟದ ಗಿಳಿ ಓಡಿಸಿದಲ್ಲ ಅವಾಗಲಿಂದ ಇಷ್ಟ ಆಯ್ತಂತೆ ನೀನು. ಅಂದಿನಿಂದ ನಿಮ್ಮ ಕುಟುಂಬಕ್ಕೆ ನಾವೆಲ್ಲರೂ ಅಭಿಮಾನಿಗಳಾದೆವು. ನಿಮ್ಮ ತಂದೆ ತಾಯಿ ನಿಮಗೆ, ನಿಮ್ಮ ತಂಗಿಗೆ ಒಳ್ಳೆಯ ಸಂಸ್ಕಾರ, ಬುದ್ಧಿ, ಗೌರವ, ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ. ಇದನ್ನು ನೋಡಿ ನಮಗೆ ತುಂಬಾ ಖುಷಿಯಾಗಿದೆ. ನಿಮ್ಮ ತಂದೆ ತಾಯಿಯನ್ನು ನೋಡಿ ನಮಗೆ ಇನ್ಸ್ಪಿರೇಷನ್ ಸಿಕ್ಕಿದೆ. ನಿಮ್ಮ ತಂಗಿ ಉಮಾದೇವಿ ತುಂಬಾ ಒಳ್ಳೆಯ ಮತ್ತು ಸುಂದರವಾದ ಹುಡುಗಿ. ಅವರಿಗೆ ಒಳ್ಳೆಯ ಭವಿಷ್ಯವಿದೆ, ನಿಮಗೂ ಒಳ್ಳೆಯ ಭವಿಷ್ಯವಿದೆ. ಥ್ಯಾಂಕ್ ಯು ಸೊ ಮಚ್. ನನಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಲ್ಲ. ನಿಮ್ಮ ತಂಗಿಗೆ ಮದುವೆ ಸೆಟ್ ಆದಾಗಿಂದ ನಾವು ವಿಶ್ ಮಾಡಲು ಕಾಯ್ತಾ ಇದ್ದೆವು. ಆದರೆ ನಿಮ್ಮ ತಂಗಿಯ ಫೋಟೋ ಶೂಟ್ ವಿಡಿಯೋ ನೋಡುವಾಗಿ ಮಂಟಪದ ವಿಳಾಸ ತಿಳಿಯಿತು. ಅದು ನಮ್ಮ ಊರು ಎಂಬುದು ಇನ್ನೂ ಸಂತೋಷವಾಯಿತು. ಆದರೆ ನಿಮ್ಮ ತಂಗಿ ಮದುವೆ ಎಂದು ತಿಳಿಯಲು ನಮಗೆ 3 ದಿನ ಬೇಕಾಯಿತು. ನಮ್ಮ ಅಣ್ಣ ತಮ್ಮ ಎಲ್ಲರನ್ನು ಮಂಟಪದ ಹತ್ತಿರ ಕಳಿಸಿ ಕೇಳಿ ತಲೆ ತಿಂದೆವು. ನಂತರ ಭಾನುವಾರ ಸಂಜೆ 5:08 PM ನಿಮ್ಮ ಭಾವ ಕಾರು ಇಳಿಯುವುದನ್ನು ನೋಡಿ ಪಕ್ಕ ನಿಮ್ಮದೇ ಎಂದು ತಿಳಿಯಿತು. ನೀವು ನಮ್ಮನ್ನು ಕರೆಯದೇ ಇದ್ದರೂ ನಾವು ತುಂಬಾ ಪ್ರೀತಿಯಿಂದ ಮದುವೆಗೆ ಬರುತ್ತೇವೆ. ಸದ್ಯಕ್ಕೆ ನೀವು ನಮಗೆ ನೀವು ತಮಿಳುನಾಡಿನ CM ವಿಜಯ್ ಅವರ ಸ್ಥಾನದಲ್ಲಿದ್ದೀರಾ. ನಮ್ಮ ಭಾಷೆ ನಮಗೆ ತುಂಬಾ ಇಷ್ಟ. ನಮ್ಮ ಮಾತುಗಳು ನಿಮಗೆ ಇಷ್ಟವಾಯಿತೋ ಇಲ್ಲ ಗೊತ್ತಿಲ್ಲ. ಉಮಾದೇವಿ ಮತ್ತು ಅರುಣ್ ಕುಮಾರ್ ಅವರಿಗೆ ಮದುವೆ ಶುಭಾಶಯಗಳು. ಇಂತಿ ನಿಮ್ಮ ಪ್ರೀತಿಯ ಅಭಿಮಾನಿಗಳು. ಹೆಸರು ಬರೋಲ್ಲ ಇಲ್ಲಿ. ಮಾಲಾಂಡ್ ಲಕ್ಷ್ಮಿ ಲಕ್ಕ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಧನ್ಯವಾದಗಳು. ಈ ತರ ಲೆಟರ್ ಬರ್ದಿ ₹5 ಮೊಯ್ಯಿ ಹಾಕಿದ್ದೀರಾ, ಖುಷಿ ಆಯ್ತು. ₹5 ಕಾಸಿನ ಲೆಟರ್ ಸಿಕ್ಕಾಪಟ್ಟೆ ಬೆಲೆ ಇದೆ. ಈ ತರ ಲೆಟರ್ಗಳನ್ನೆಲ್ಲ ಪಕ್ಕ ಸ್ಟೋರ್ ಮಾಡಿದ್ದೀನಿ. ಇದನ್ನು ಸ್ಟೋರ್ ಮಾಡ್ತೀನಿ. ತುಂಬಾ ಖುಷಿ ಆಯ್ತು ಲೆಟರ್ ಓದಿ. ಎಷ್ಟೊಂದು ಜನ ವಿಡಿಯೋ ನೋಡ್ಕೊಂಡೆ ಮದುವೆ ಮಂದಿರ ಬೇಜಾರೆ ಖುಷಿ ಆಗೋಯ್ತು. ನಮ್ಮ ಕಡೆ ಜನ ದೂರ ಅಂತ ಅನ್ಬಿಟ್ಟು ಒಂದು 200ರಿಂದ 300 ಜನನೇ ಆದ್ರು ಅಂತಂದ್ರೆ ಸಬ್ಸ್ಕ್ರೈಬರ್ಸ್ ಜನ ತುಂಬಿಟ್ಟು ಅವ್ರದೇ ಖುಷಿ ಆಗೋಯ್ತು. ಅಷ್ಟು ಜನ ಬಂದ್ರಲ್ಲಪ್ಪ ಅಂತ ಚೆನ್ನಾಗೈತಿ. ಇದನ್ನ ಮಡಗಿರ್ತೀನಿ ಹುಷಾರಾಗಿ. ಎತ್ತಿಗೆ ಬಿಟ್ರೆ ಇನ್ನೊಬ್ರು ಯಾರು ಹೆಸರನ್ನೇ ಬರ್ದಿಲ್ಲ. ಮೋಸ್ಟ್ಲಿ ನಮ್ಮ ಪ್ರಕಾರ ರಿಲೇಟಿವ್ಸ್ ಅಂತ ಇದೆಲ್ಲ ಮಾಡೋ ಸಾಧ್ಯನೇ ಇಲ್ಲ. ಹೆಸರು ಬರೀದಂಗೆ ₹500 ಕೊಟ್ಟರಂತೆ. ನೋಡ್ತಾ ಇದ್ರೆ ಖುಷಿ ಆಯ್ತು ಸಿಕ್ಕಾಪಟ್ಟೆ. ಆಯ್ತಾ? ಎಲ್ಲ ಹೇಳ್ಸಿದಾಯ್ತಾ? ಹೇಳ್ರಪ್ಪ ನಿನ್ಗೆ. ಮದ್ವೆ ಎಲ್ಲ ಮುಗೀತು. ಲಾಸ್ಟಿಗೆ ಮೊಯ್ದುಟ್ಟು ಹೇಳ್ಸ್ತೇವೆ. ಒಂದು 50,000 ಆಯ್ತು ಆಗಿರ್ಬೇಕು ಅಷ್ಟೇ ಗೈಸ್. ಟೋಟಲ್ ಫುಲ್ ಹೇಳ್ತೀನಿ ಆಗಿರ್ಬೇಕು. ನಿನ್ಗೆ ಅನಿಸ್ತು ಮೊಯ್ ಬಗ್ಗೆ? ನಿಮ್ಮ ಮದುವೆಗೆ ಎಷ್ಟಿಕ್ಕಿದೆ ಮೊಯ್? ಎಷ್ಟಾಗಿ ನಿನ್ ಕಳಿಸಿ ಮದುವೆ ಕಳಿಸಿ ನಿನ್ ಮಗ ವೀಕಿಂಗ್ ಇರ್ಬಾರ್ದು ನೀನು ಫುಲ್ ಇಂದ. ಅಯ್ಯೋ ಟೆನ್ಷನ್ ಆಗ್ಬಿಡೋದು ಅಮ್ಮ. ಮುಯ್ಯಲ್ಲ ಮನ್ಸು ಜನ ಮತ್ತೆ ಜನ ಮೈ ಗೊತ್ತು ಅಲ್ಲ. ಹೋದ್ರೆ ನಿನಗೆ ಹೇಳು ಕಾಮಿಡಿ ಹೇಗೆ ಎಷ್ಟಾಗಿತ್ತು ಅಂತ. ಎಷ್ಟು ನಮ್ಮ ವ್ಯೂವರ್ಸ್ ಇಂದಾನೆ ಎಷ್ಟು ಆಶೀರ್ವಾದ ತಿಳ್ಕೊಂಡಿದೆ. ಖುಷಿ ಆಯ್ತು ಸಿಕ್ಕಾಪಟ್ಟೆ. ಈ ತರ ಸಪೋರ್ಟ್ ಮದುವೆ ಮಾಡಿ ಮತ್ತೆ ನಾವು ಹೆಂಗ್ ಮದುವೆ ಮಾಡೋದು ಅಂತ ಕಮೆಂಟ್ ಮಾಡ್ರಿ. ಇನ್ನ ಲೆಕ್ಕ ಕೊಡ್ತೀನಿ, ಲೆಕ್ಕನ ಹಾಕ್ಬೇಕು. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಮಾಡ್ತೀನಿ ಅಂದ್ರೆ ಇವತ್ತಿನ ಕಾಲಕ್ಕೆ ಎಷ್ಟು ದುಡ್ಡು ಆಯ್ತು, ಎಷ್ಟೆಲ್ಲ ಸ್ಟ್ರಗಲ್ ಪಟ್ಟೋದು. ಸ್ಟ್ರಗಲ್ ಅಲ್ಲ, ಅದು ಖುಷಿ ವಿಚಾರ, ಒಂಥರ ಸಂತೋಷ ಸಂಭ್ರಮ. ಎಷ್ಟೆಲ್ಲ ಮಾಡಿದೆ, ಎಷ್ಟೆಲ್ಲ ಕೆಲಸಗಳೆಲ್ಲ ಮಾಡಿ ನೋಡ್ತೀನಿ ಅಂತ ಸ್ಟಾರ್ಟಿಂಗ್ ಮದುವೆ ಸೆಟ್ ಆಗಿ ನೋಡ್ತಾ ಇದ್ದೀರಾ. ಎಲ್ಲ ವಿಡಿಯೋ ನೋಡ್ಬಿಟ್ಟಿರ್ತೀರಾ. ಅದ್ ಬಿಟ್ಟು ಇನ್ನ ಬೇಕಾದ್ರೆ ಮೆಂಟಲಿ ಪ್ರೆಷರ್, ಫಿಸಿಕಲ್ ಎಷ್ಟೊಂದು ಪ್ರೆಷರ್ ಇರ್ತದೆ. ಅದನ್ನೆಲ್ಲ ವಿಡಿಯೋದೆಲ್ಲ ತೋರ್ಸಕ್ ಹೋದ್ರೆ ಯಾರೋ ಮಾಡ್ತಿದ್ದೇನೆ ಮಾಡ್ಬಿಡ್ತೀರಾ ಅಂತ ಕಮೆಂಟ್ ಹಾಕಿರಾ. ಆದಷ್ಟು ಖುಷಿ ವಿಚಾರನೇ ಶೇರ್ ಮಾಡ್ಕೊಂಡಿದೀವಿ. ಮತ್ತೆ ಈ ಲೆಕ್ಕ ಖರ್ಚು ಸ್ವಲ್ಪ ಎಲ್ಲ ಲೆಕ್ಕ ಮಾಡ್ಬಿಟ್ಟು ಒಂದು ಹಿಂದೆ ಮುಂದೆ ಆದ್ರೂ ಪರವಾಗಿಲ್ಲ ಒಂದು 50,000 ಲಕ್ಷ ಡ್ರಾಫ್ಟ್ ಕೊಡ್ತೀನಿ ಎಷ್ಟಾಯ್ತು ಅಂತ. ಅಂದ್ರೆ ನಾವೇನು ಅಷ್ಟು ಡಾಮ್ ಡೂಮ್ ಅಂತ ಏನ್ ಮಾಡಿದ್ದ, ನಮ್ ಇರೋ ಲೆಕ್ಕಕ್ಕೆ ಇರೋ ಮಟ್ಟಕ್ಕೆ ಎಷ್ಟು ಬೇಕಷ್ಟು ಮಾಡಿದೀವಿ. ಇನ್ನ ಇದ್ರ ವಿಚಾರ ಬಂದ್ರೆ ಎಷ್ಟಾಯ್ತಪ್ಪ ದುಡ್ಡು ಎಷ್ಟು ಕಲೆಕ್ಷನ್ ಆಯ್ತು? ಒಂದು 55,000 ಆಯ್ತಾ?
ಗೈಸ್ 55,000 ಚೇಂಜ್ ಆಯಿತು. ಅವ್ರು ಯಾರೋ ಒಬ್ರು 5,000 ಅದೇ ಎಷ್ಟು ಅನ್ಸುತ್ತೆ ಯಾರು ಇಕ್ಕಿಲ್ಲ ಜಾಸ್ತಿ 5,000 ಯಾರು ಅಂತ ಗೊತ್ತಿಲ್ಲ, ಹೆಸರಿಗೆ ಸೇಣೆ ಬಂದಿಲ್ಲ, ಸುಮ್ಮನೆ 5,000 ಇಟ್ಟು ಕೊಟ್ಬಿಟ್ಟು ಹೊರಟವ್ರೆ. ಯಾರು ಏನೋ ಗೊತ್ತಿಲ್ಲ, ನೋಡ್ತಿದ್ದೆ ಖುಷಿ ಆಯಿತು. ನಿಮ್ಮಿಂದ ಮೈ ವಿಚಾರ ನಿಮ್ಮದು ಈ ವಿಚಾರ ಅಂದ್ರೆ ನಾವು ಮಾಡ್ಬೇಕು, ಎಲ್ಲ ಹೆಸರು ಮಾಡಿರ್ತೀವಿ. ನಮ್ಮ ಅಪ್ಪ ಹೆಸರು ಯಾರು ಕೊಟ್ಟಾರೆ ಅಂತ ವೇಸ್ಟ್ ಮಾಡೋದು ಈಗ ಅಂತ ಕಾಲ ಚೆನ್ನಾಗಿತ್ತು ಅಂತಂದ್ರೆ ಇನ್ನು ಅವ್ರು ಕೊಟ್ಟರೆ ಜಾಸ್ತಿನೇ ಕೊಡ್ತಾ ಇಲ್ಲ ಅಂದ್ರೆ ಅವ್ರು ಎಷ್ಟು ಇಕ್ಕಿರ್ತಾರೆ ಅಷ್ಟೇ. ನಮ್ಮ ಹಳ್ಳಿ ಕಡೆ ಇದೆ ಮುಯ್ಯಿಗೆ ಮುಯ್ಯಿ ಇದ್ದಾರಲ್ಲ, ಸೇಡಿಗೆ ಸೀಡು ಮುಯ್ಯಿಗೆ ಮುಯ್ಯಿ. ಆಮೇಲೆ ಈ ತರ ವಿಚಾರಗಳು ಇದ್ರ ಬಗ್ಗೆ ಫೋಟೋಗಳು ನನಗೆ ಖುಷಿ ಆಯ್ತು. ಬಟ್ ಎಲ್ಲರಿಗೂ ಇದೇ ತರ ಅಂತ ಗೊತ್ತಿಲ್ಲ. ನಾನು ಒಂದ್ ಹೇಳ್ತೀನಿ, ಯಾರು ತೀರಾ ಮಿಡಲ್ ಕ್ಲಾಸು ಲೋ ಲೆವೆಲ್ ಇರ್ತಾರೆ, ಬಡವರು ಇರ್ತಾರೆ, ಸಾಲ ಮಾಡಿದ್ರೆ ಮದುವೆ ಮಾಡ್ತಾ ಇರ್ತಾರಲ್ಲ, ಆ ಥರದವ್ರಿಗೆ ಇದು ಅವಶ್ಯಕತೆ ಇರಲ್ಲ. ಸುಮ್ಮನೆ ನಿಮ್ ಕೈಲಾದಷ್ಟು ಇದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ರೆ ಅದೇ ದುಡ್ಡನ್ನ ಕವರ್ ಕೊಟ್ಬಿಡ್ರಿ. ಅವ್ರು ಸಾಲ ಮಾಡಿರೋದು ಸಾಲ ತೀರ್ಸ್ಕೊಂಡವ್ರು ಹೆಲ್ಪ್ ಆದ್ರೆ. ನನಗೆ ಪರ್ಸನಲ್ ಅನ್ಸಿದ್ದು, ಕೊಟ್ಟವ್ರೆ ತುರಂತರಿಂದ ಮಾತಾಡ್ತೀನಿ ಯಾರು ಹೇಳ್ಕೊಬೇಡ್ರಿ. ನನಗೆ ಅನ್ಸಿದ್ದು, ನಿಮ್ಗೆ ಯಾರಾದ್ರೂ ಈ ತರ ಇದ್ರ ಬಗ್ಗೆ ಇದಿತ್ತು ಅಂತಂದ್ರೆ ಕಮೆಂಟ್ ಮಾಡ್ರಿ. ಇದು ಅವಶ್ಯಕತೆ ಇರಲ್ಲ. ಸುಮಾರು ಜನಕ್ಕೆ ಈ ತರ ಫ್ಯಾಷನ್ ಅವರು ಇದನ್ನ ಕಲೆಕ್ಟ್ ಮಾಡ್ಕೊಂತಾರೆ. ಬಟ್ ಆದ್ರೂ ಈ ತರ ಮಾಡೋದೇನು ತಪ್ಪಲ್ಲ, ಖುಷಿ ಒಂದು ಮೆಮೊರಿ ಆಗಿರ್ತದೆ. ಆದ್ರೂ ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಆಗಬೇಕು ಅಂತಂದ್ರೆ ದುಡ್ಡು ಹಾಕ್ಬಿಡ್ರಿ, ನಿಮ್ ಕೈಲಾದಷ್ಟು ದುಡ್ಡು ಹಾಕ್ಬಿಡ್ರಿ. ಈಗ ಏನಾದ್ರು ಯೂಸ್ ಆಗೋದ್ರ ವಸ್ತು ಕೊಟ್ಬಿಡ್ರಿ. ಇವಾಗ ಎಲ್ಲ ಮಾರೋ ಕಿಚನ್ ಐಟಮ್ ಕೊಟ್ಟಲ್ಲ, ಆ ತರ ಕೊಟ್ಬಿಡ್ರಿ. ನಿಮ್ ಖುಷಿ, ನಿಮ್ಗೆ ಯಾವ ತರ ಅನ್ಸುತ್ತೆ ಆ ತರ ಮಾಡ್ರಿ. ನನ್ನ ಪರ್ಸನಲ್ ಒಪಿನಿಯನ್ ಈ ತರ, ನಾನು ಇಲ್ಲೇ ಹೋಗೋದು ಈ ತರ ಮಾಡ್ತೀನಿ. ಎಷ್ಟು ದುಡ್ಡಾದ್ರೆ ಇನ್ನ ಒಂದು 100 ರೂಪಾಯಿ ಜಾಸ್ತಿ ದುಡ್ಡು ಕೊಡ್ತೀನಿ. ಅದು ದುಡ್ಡು ಯಾರೋ ಒಂದು ಕಾರಣಕ್ಕೆ ಯೂಸ್ ಆಗ್ತದೆ. ಸುಮ್ಮನೆ ಈ ತರವೆಲ್ಲ ನಾವು ಸುಮ್ಮನೆ ಹಾಕ್ಬಿಟ್ರೆ ಅದು ಸ್ವಲ್ಪ ಎಷ್ಟೊಂದು ಜನಕ್ಕೆ ಯೂಸ್ ಆಗಲ್ಲ. ದುಡ್ಡು ಕೊಟ್ರೆ ಬಡವ್ರಿಗೆ ಏನು ಹೇಳ್ತಾ ಇರೋದು, ಶ್ರೀಮಂತರಿಗೆಲ್ಲ ಬೇಕಾದ್ರೆ ಇದಕ್ಕೆ ಜಾಸ್ತಿನೇ ಮಾಡ್ರಿ. ಅವ್ರಿಗೆಲ್ಲ ದುಡ್ಡಿಂದೇನು ಅದು ದುಡ್ಡಿಗಿಂತ ಮುಯ್ಯೆಲ್ಲ ಸುಮಾರು ಜನ ಮುಯ್ಯ ಇಸ್ಕೊಳಲ್ಲ. ಸುಮಾರು ಶ್ರೀಮಂತರ ಮನೆ ಹೋಗ್ತೀನಿ ಇದೆಲ್ಲ ಬೇಡ ಬೇಡ ಅಂತಾರೆ. ಈ ತರ ಗಿಫ್ಟ್ ಇಸ್ಕೊಳದವರು ನಾವು ಇನ್ನೂ ದೊಡ್ಡ ರಿಚ್ ಕೋಟ್ಯಾಧೀಶರು ಬೊಕ್ಕೆ ಕೊಡ್ತಾರೆ. ಅದು ಅವ್ರ ಪ್ರೀತಿಯೇ. ಬಟ್ ನನ್ನ ಪರ್ಸನಲ್ ಒಪಿನಿಯನ್, ನಿಮ್ ಕೈಲಾದಷ್ಟು ದುಡ್ಡು ಕೊಟ್ಬಿಡ್ರಿ. ಏನೋ ಒಂದು ಯೂಸ್ ಆಗ್ತದೆ ಅವ್ರಿಗೆ ಅಷ್ಟೇ. ಇವಾಗ ಇದ್ರಾಗೆ ಏನಾದ್ರು ನಮ್ಮ ತಂಗಿಯ ಮುಂದೆ ರೆಡಿ ಮಾಡ್ಕೊಡಕ್ಕೆ ಯಾವಾಗ ಯಾರು ಕೊಟ್ಕೊಡೋಣ ಅಂತ ಸ್ಕೆಚ್ ಹಾಕೋರೆ. ಅದೇನ್ ಮಾಡ್ಕೊಡ್ತಾ ಗುರಿ ಬಿಟ್ಟಿದ್ದು ಅವಾಗ ಕೇಳಕ್ ಹೋಗಲ್ಲ. ಅವ್ರಿಗೆ ಇವಾಗ ಎಷ್ಟೈದು ನಮ್ಮ ಅಪ್ಪ ಫೋನ್ ಮಾಡ್ತಾರೆ ಅಷ್ಟೇ. ನಿಮ್ಗೆ ಸ್ವಲ್ಪ ಮೈ ಬಗ್ಗೆ ನಮ್ಮ ಬೇಕಾಗ್ಬಿಡದೆ ಒಂದು 2 ದಿವಸ ಚಾರ್ಜ್ ಮಾಡ್ತೀನಿ. ಟೆನ್ಷನ್ ಆಗ್ಬಿಡೋದೆ ಫುಲ್. ಹೊತ್ತು ಮಕ್ಕಳು ಹುಷ್ಟ ಆಗದೆ. ಖುಷಿಯಿಂದ ಇರ್ತಾರೆ ನಮ್ಮ ಅಮ್ಮಯಿಂದ. ನೋಡೋಕ್ಕಾಗಲ್ಲ ನಮ್ಮ ಅಮ್ಮನ ಇಂದ. ನಮ್ಮ ಅಮ್ಮ ಎಷ್ಟು ಮಾಡ್ತೀರಿ, ಇಷ್ಟೇ ನೋಡ್ತಾ ಇದ್ದೀರಾ, ಇಷ್ಟೇ ಜನ ನೋಡ್ತೀರಾ. ಏನು ಮಾಡ್ತೀವಿ ನನ್ನ ನೆಕ್ಸ್ಟ್ ನೋಡ್ರಿ ಅಷ್ಟೇ. ನಾಳೆಯಿಂದ ಕಾಲೇಜ್ ಬರಬೇಕು. ಈ ವಿಡಿಯೋ ನೋಡಿ ಕಾಲೇಜ್ ಮುಗಿಸ್ಕೊಂಡು ಬಂದಿರ್ತೀನಿ. ಏನೇನೈತೆ ನಾಳೆ ವಿಡಿಯೋ ನೋಡ್ತೀರಾ. ನೆಕ್ಸ್ಟ್ ಮೈ ಕಮೆಂಟ್ ಮಾಡ್ತೀನಿ, ಮೈ ಎಷ್ಟು ಇಷ್ಟ ಆಗಿರುತ್ತೆ. ಮತ್ತೆ ಈ ಗಿಫ್ಟಲ್ಲಿ ನಿಮ್ಗೆ ಯಾರು ಇಷ್ಟ ಆಗಿರುತ್ತೆ ಕಮೆಂಟ್ ಮಾಡ್ರಿ ಅಷ್ಟೇ. ನೋಡೋಣ ಗೈಸ್. ಆಮೇಲೆ ಅಡುಗೆ ಮಾಡೋದು ವಸಂತಮ್ಮ ಬಸ್ಸಾರು ಮುದ್ದೆ ಚೆನ್ನಾಗಿತ್ತು. ಅಷ್ಟು ಇದ್ರಾಗೇನು ಇರಲಿಲ್ಲ. ನನ್ಗೇನು ಬೇಜಾರಿಲ್ಲ, ಚೆನ್ನಾಗಿ ಮಾಡಿದ್ರು ವಸಂತಮ್ಮ. ಅಷ್ಟೊಂದು ಇದ್ರಾಗೇನು ಇರಲಿಲ್ಲ, ಚೆನ್ನಾಗಿತ್ತು ಅಡುಗೆ. ಇನ್ನು ಅಡುಗೆ ಮಾಡ್ತಾಳೆ ಏನಪ್ಪ ಅಂತಂದ್ರೆ ಒಳಿಸಾರು ಬಸ್ಸಾರು ಆ ಥರ ಮುದ್ದೆ ಐಟಮ್ ಏನಿದ್ರು ಚೆನ್ನಾಗಿ ಮಾಡ್ತಾರೆ. ಇನ್ನು ಏನು ನಮ್ಮ ಟ್ರೆಡಿಷನಲ್ಲು ಟಿಫನ್ ಅಂತ ಏನು ಇಟ್ಕೊಂಡಿದ್ದೀವಿ, ಚಿತ್ರಾನ್ನ, ಪುಳಿಯೋಗರೆ, ಟಮಾಟ ಬಾತು, ಕೇಸರಿ ಬಾತು ಅವೆಲ್ಲ ಮುಗೀತು ಅಷ್ಟೇ. ನಮ್ಮನೆ ಅವೆಲ್ಲ ಹೋಟ್ಲು ತಿನ್ನಬೇಕು ಅಷ್ಟೇನೆ. ಮುದ್ದೆನ ಗಟ್ಟಿ ಸಾಕು, ಮುದ್ದೆ ಬೇಡ, ಚಿತ್ರಾನ್ನ ಪಲಾವ್ ಒಂದು ಬಾಯಿ ಹೇಳ್ಬೇಕು ಅಷ್ಟೇ. ನಮ್ಮಪ್ಪ ಕಾಸು ಹೇಳಿಸ್ಬಿಟ್ಟು ಇದು ಮಾಡಲಿ. ಸಿಗೋಣ ನೆಕ್ಸ್ಟ್ ನಾವು. ಶಿಶಾ ಬೇಕಾದ್ರೆ ತಡವಲ್ಲಿ ಕವರ್ಲಿ. ಏಯ್ ಪೇಪರ್ ಕವರ್ ಐಟಮ್ ಎಲ್ಲ ಬೆಂಕಿ ಇಟ್ಬಿಡ್ರಿ ನೀರಲ್ಲಿಗೆ. ಆ ಪೇಪರ್ ಎಲ್ಲ ಬೇಕಾದ್ರೆ ಸಿಪ್ಪೆಗಾಕ್ರಿ, ಅವೆಲ್ಲ ಪಡಿತವೆ. ಇದು ಎತ್ತಿಕಮ್ಮ ಕೃಷ್ಣನ್ ಎಲ್ಲಾದ್ರೂ ಒಂದು ಜಾಗ ಮಾಡೋದು. ಕೃಷ್ಣನ್ ಟಿವಿ ಮೇಲೆ ಇಟ್ಬಿಡೋಣ. ಇಲ್ಲಿ ಕ್ಲೀನ್ ಮಾಡಿದ್ದೀನಲ್ಲ ಗಲೀಜ ಧೂಳ ಶೋಕೆ ಹಿಡಿಯಲ್ಲ ಅದು. ಇದೆಲ್ಲ ಮುಯ್ಕವ್ರು ಏನ್ ಮಾಡ್ತೀವಿ? ಏನ್ ಮಾಡ್ತಿ? ಚೀಲ ತುಂಬಿ ಯಾಕೆ? ಹೌದಾ? ಲಕ್ಷ್ಮಿ ಬಂದಿರೋ ವರ ಭಾಷೆ ಹಾಕ್ಬಾರ್ದಾ? ಮೈ ಕವರ್ನ ಹಾಕ್ಬಿಟ್ಟು ಬಾಳೆ ಗಿಡಕ್ಕೆ ಕವರ್ ಕಟ್ಟಿ ಏನೋ ಮಾಡವಾಯ್ತು. ನಿನಗೆ ಬಿಟ್ಟಿದ್ದು ಸ್ವಲ್ಪ ತೂಕವೇ ಚೆನ್ನಾಗೈತೆ. ತೂಕ ಇದ್ರಾಗ ಚೆನ್ನಾಗೈತೆ. ಅಮ್ಮ ನಾಳೆಗೆ ಏನ್ ಮಾಡ್ತೀನಿ ನಾಷ್ಟಕ್ಕೆ? ಕಾಲೇಜು ಯಾವ್ದಾದ್ರು ಒಂದು ಇದು ಮಾಡ್ಕೊಂಡ್ಬರ್ತೀನಿ ನಾನು. ಅಂದರೆ ಇನ್ಸ್ಟೆಂಟ್ ಫುಡ್ಡು ರಪ್ಪದ ರೆಡಿ ಆಗಬೇಕು. ಟಿಫನ್ ಆ ಥರ ಮಾಡ್ಕೊತೀನಿ ನಾನು. ನೆಕ್ಸ್ಟು ಏನೋ ಅನ್ನನೋ ಉಪ್ಪಿನಕಾಯಿ, ಚಟ್ನಿ ಪುಡಿ, ಮೊಸರನ್ನ ಅಂತ. ಚಟ್ನಿ ಪುಡಿ ಒಂದಷ್ಟು ಆರ್ಡ್ರ್ ಮಾಡಿದ್ದೀನಿ, ಗೊತ್ತದೀವಿ ನಾಳೆಗೆ. ಚಟ್ನಿ ಪುಡಿ, ತುಪ್ಪ, ಅನ್ನ, ಮೊಸರು, ಉಪ್ಪಿನಕಾಯಿ ಅಂತ ಅಷ್ಟೇ. ಏನೋ ಮಾಡಬೇಕು, ಸುಮ್ಮನೆ ಇದಾಗಲ್ಲ. ಎತ್ತಿಕೋ ಕೃಷ್ಣನ್ ಇದನ್ನ. ಕೃಷ್ಣನ್ ಬೆಳಗ್ಗೆ ಹೋಗಿರೋ ನೋಡ್ಕೊ ಹುಷಾರ ಮೇಲೆ. ನಮ್ಮ ಅಪ್ಪ ಕೌಂಟ್ ಮಾಡಲಿ ಈಗ ಎಷ್ಟಾಗಿ ಅಂತ ಹೇಳ್ತೀನಿ ಆಮೇಲೆ ಲಾಸ್ಟಿಗೆ ಕತೆ. ಆಮೇಲೆ ನನ್ನ ತಂಗಿ ಫೋನ್ ಮಾಡ್ತಾ ಇದ್ದೀವಿ, ಚೆನ್ನಾಗವಳೆ. ಅದನ್ನ ಕೆಲಸ ಮಾಡಿಸ್ತಾ ಇಲ್ವಂತೆ, ಆರಾಮ ಮಾಡ್ಕೋರಂತೆ. ಕೆಲಸ ಮಾಡ್ಬಿಡಿ ಇರಮ್ಮ ಇನ್ನೊಂದು ವಾರ ಅಂತ. ಅವಳು ಪಾಡಿ ಹೊಡೆದ್ರೆ ಸರ್ ಗೈಸ್. ಅವಳ ಬಗ್ಗೆ ಟೆನ್ಷನೇ ತಗೊಳಂಗಿಲ್ಲ.
ಯಾಕಂದರೆ ನಮ್ಮನೇಲಿ ಬೆಳೆದಾಗಿರೋದು, ಈ ಅಮ್ಮನ ಹತ್ರ ಬೆಳೆದಾಗಿರೋದಲ್ವಾ. ಸಂಸಾರ ಮಾಡೋದ್ರಾಗೆ ಬೇರೆ ಮಾತೇ ಇಲ್ಲ. ಚೆನ್ನಾಗಿ ಮಾಡ್ತಾಳೆ ಅವಳ ಪಡಿಗಳು, ಅವಾಗ ಬರ್ತಾ ಇರ್ತಾಳೆ. ನಾನು ಓದ್ತಾ ಇರ್ತೀನಿ, ನೋಡ್ತಾ ಇರ್ತೀರಾ. ಕಂಪ್ಲೀಟಾಗಿ ಏನು ನಿಲ್ಲಿಸಲ್ಲ. ನಾನು ತಿಂಗಳಿಗೆ ಒಂದ್ಸಲಿ ಆಗಲಿ ಅಂದ್ರೆ 2 ಸಲಿನಾದ್ರೂ ಹೋಗಿ ಟ್ರೈ ಮಾಡ್ತೀನಿ. ನೋಡೋಣ ನೆಕ್ಸ್ಟು ನಮ್ಮ ತಲೆಯಲ್ಲಿ ನೆಕ್ಸ್ಟ್ ಏನೇನೋ ಪ್ಲಾನ್ ಅವೆ, ನಾನು ಏನೇನು ಮಾಡಬೇಕು, ಮುಂದೆ ಏನು ಮಾಡಬೇಕು ಅಂತ ನೋಡ್ತಾ ಇರ್ತೀರಾ. ಜೊತೆ ಏನೋ ಒಂದು ಮಾಡ್ತೀನಿ ಒಟ್ಟಾಗೆ. ಮಾಡೋಣ. ಏನು ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದೀವಿ ನರಸಮ್ಮಜ್ಜಿ? ನೋಡಿರಿ, ನನ್ನ ತಂಗಿ ಬಗ್ಗೆ ನರಸಮ್ಮಜ್ಜಿ ಬಂದವ್ರು ವೀಡಿಯೋಗೆ ಇನ್ವಾಲ್ವ್ ಇನ್ನ. ನನ್ನ ತಂಗಿ ಜಾಗದ ನರಸಮ್ಮಜ್ಜಿ. ನಮ್ಮ ನರಸಮ್ಮಜ್ಜಿಗೆ ಅಡುಗೆ ಮಾಡಿಸಂದ್ರೆ ಏನೂ ಬರಲ್ಲ, ಅದು ನಮ್ಮ ಅಮ್ಮನಷ್ಟು ಬರಲ್ಲ. ಅದಕ್ಕೆ ಎದಳದ ಮ್ಯಾಲ್ಕೆ ನಾನು ಮಾಡ್ದಂಗೆ ದೊಡ್ಡರಾಗೋದ ನೀವು ಹೋಗ್ತಿರೋ ಅಂತ ನಮ್ಮವ್ವ. ಒಳ್ಳೆ ಕತೆ ಆಯ್ತಾ? ಕೌಂಟ್ ಆಯ್ತು ಗಾಯ್ಸ್. ಎಷ್ಟವ? 62,308 ರೂಪಾಯಿ. 62,308 ರೂಪಾಯಿ. ಎತ್ತಿಗೆ ಹೋಗಿ ಹುಷಾರು, ಜಾಪನ್ ಹೋಗಿ ಏನು ಕರ್ ಆಗ್ತದೆ. 62,308 ರೂಪಾಯಿ. ಗಾಯ್ಸ್ 62,308 ರೂಪಾಯಿ. ಗಿಫ್ಟ್ ಓಪನಿಂಗು, ಮೂವಿ ಓಪನಿಂಗ್ ಎಲ್ಲ ಆಯಿತು. ಹೋಗಿತ್ತು ಕ್ಲೀನ್ ಮಾಡೋದು. ವಸಂತ ಮಾರೇ ನೋಡ್ರಿ, ವಸಂತ ಮಾರೇ ನಾಳೆಯಿಂದ ನೀನು ಅಪ್ಪಳಿಗೆ ಕೆಲಸ ಕೊಡೋದು ನೋಡಿ, ಎಲ್ಲ ಡಿವೈಡ್ ಮಾಡ್ಕೊಳ್ಳೋಣ. ಮುಂಚೆನ ಎಲ್ಲ ಡಿಪಾರ್ಟ್ಮೆಂಟಲ್ ವೈಸ್ ಕೆಲಸ. ಹೋಗೋಣ ಎತ್ತಿ ಕ್ಲೀನ್ ಮಾಡು. ಎದ್ದು ಹಾಕರ್ದು ಮಾಡ್ಕೊಡು, ನಾಷ್ಟ ಮಾಡ್ಕೊಡ್ತೀನಿ. ಈಗಿನ ಜನಗಳು ನನ್ನ ಮೊದಲ ಮೇಲೆ ಕಮೆಂಟ್ ಹಾಕ್ತಾರಲ್ಲ, ಮುಗಿಗಿನ ಕಮೆಂಟ್ಗೆ ಬೆಲೆ ಜಾಸ್ತಿ ಇದೆಯಾ? ಕಮೆಂಟ್ಗೆ ಬೆಲೆ ಜಾಸ್ತಿ. ಅಷ್ಟೇ. ಪ್ರತಿಯೊಬ್ಬರು ಅಣ್ಣ ತಂಗಿ ಅಂದವ್ರೆ, ಅಕ್ಕ ಅಂದವ್ರೆ, ಮಗಳು ಅಂದವ್ರೆ. ಅಷ್ಟು ಪ್ರೀತಿ ಸಂಪಾದನೆ ಮಾಡೋರು ನನ್ನ ಮಗಳ. ಯಾರು ಕಮೆಂಟ್ ಅಲ್ಲಿ ಉಮಾದೇವಿ ಅನ್ನೋದು ಲಕ್ಷ್ಮೀ ದೇವಿ ಅಂತ ಹಾಕೋದು. ನೀನೇ ಓದ್ದಲ್ಲ ಅದನ್ನ. ಸೆಟೇರು ಬೋಂಡ್ರಿ ನನ್ ಮಗ. ಇವರು ಇನ್ನ ಕೆಲಸಕ್ಕೆ ಇವನ್ಗೆ ಹೋಯ್ತು ನಾ ಎಲ್ಲ ಡಿಫ್ರೆಂಟ್ ಸ್ಟೈಲು. ಇವ್ರ ಮನೆಗೆ ಹೆಂಗಾರು ಮಾಡ್ತಿಲ್ಲ ಪಾಪ. ಇವ್ರ ಮನೆಗೂ ಮುದ್ದೆ ಬಸ್ಸಾರು ತಾಯಕ ಅಂತ ಕರೆಕ್ಟಾಗಿ ಬರೋದು ನಾಷ್ಟಕ್ಕೆ. ಇವ್ನು ಸ್ಕೂಲ್ಗೆ ಹೋಗ್ರೆ ನಮ್ಮನ್ನ ನನಗೆ ಏನ್ ಮಾಡ್ತಾಳ ನನ್ನ ತಂಗಿ ಇವ್ನಿಗೆ ಹಾಕೊಡೋಳು. ಅಂದ್ರೆ ಚಪಾತಿನೇ ಮಾಡ್ಲಿ, ದೋಸೆನೇ ಮಾಡ್ಲಿ, ಏನೇ ಮಾಡ್ಲಿ, ನಾನೇ ಕಾಯಿ ರೆಡಿ ಮಾಡಿದ್ರೆ ಇರ್ಬೇಕಾದ್ರೆ ಇವ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವ್ನಿಗೆ ಹಾಕೊಡೋಳು. ಇವ್ನಿಗೂ ಇಲ್ಲ ಪಾಪ ಇನ್ನ. ವಸಂತ ಮುದ್ದೆ ಬಸ್ಸಾರಿ ಕಟ್ಟಿ ನೀನು ಬಾ. ಒಳ್ಳೆ ಕತೆ. ನಮ್ಮ ಬೇರೆ ಹುಡುಗರೆಲ್ಲ ಮಿಸ್ ಮಾಡ್ಕೊಂತಾರೆ. ಬಿರಿಯಾನಿ, ಕಬಾಬು, ಹೋಟ್ಲೆ ಗಟ್ಟಿಯಿಂದ ಎತ್ತಿಕು. ಅಷ್ಟೇ ಗೈಸ್, ಈ ವಿಡಿಯೋ ಇಲ್ಲ ಎಂಡ್ ಮಾಡೋಣ. ಇಷ್ಟ ಏನು ಮಾಡ್ತೀವಿ ಅಂತ ನೋಡೋಕ್ಕೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಎಷ್ಟೋ ಜನ ವಿಡಿಯೋ ನೋಡ್ತಾ ಇದ್ದೀರಾ. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅದರಿಂದ ಏನು ಲಾಸ್ ಆಗಲ್ಲ. ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾಳೆ ಕಾಲೇಜ್ಗೆ ಹೋಗ್ತೀನಿ, ಕಾಲೇಜ್ ಲೈಫ್ ಜೊತೆ ಸಿಗ್ತೀನಿ. ಕಾಲೇಜು, ಮನೆ, ಹೊಲ, ಜಮೀನು, ಆ ಲೈಫ್ ನೋಡ್ತೀರಾ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋನ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.